ಕೆಲವರು ಹೇಳ್ತಾರೆ ಈ ವರಗಳೆಲ್ಲ ಮೊದಲನೇ ಶತಮಾನಕ್ಕೆ ಮಾತ್ರ, ಇವಾಗೆಲ್ಲ ಇದು ಸಂಬಂಧಪಟ್ಟಿದ್ದೇ ಇಲ್ಲ, ಸಭೆಗೆ ಇದು ಬೇಕಾಗಿಲ್ಲ. ಕೆಲವರು ಹೇಳ್ತಾರೆ ಇದು ವರ ಅಂದರೆ ಗಿಫ್ಟ್. ಗಿಫ್ಟ್ ಯಾರಾದರೂ ಕೇಳಿ ಪಡ್ಕೋತಾರ ಅಲ್ವಾ? ಗಿಫ್ಟ್ ಯಾರಾದರೂ ಕೊಡು 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 ಅಂತ ಕೇಳಿ ಪಡ್ಕೋತಾರ? ದೇವರಿಗೆ ಚಿತ್ತ ಇದ್ರೆ ಕೊಡ್ತಾರೆ. ಕೆಲವರಿಗೆ ಆ ರೀತಿಯಾದಂಥ ಅನಿಸಿಕೆ. ಆದರೆ ಪ್ರಿಯರಾದವರೇ, ಪ್ರತಿಯೊಂದು ವರಗಳನ್ನು ದೇವರು ನಮಗೆ ಕೊಡಲು ಚಿತ್ತಗೊಂಡಿದ್ದಾನೆ. ಆಮೇನ್. ದಯವಿಟ್ಟು ತಪ್ಪಾದ ಉಪದೇಶಗಳನ್ನು ಕೇಳಿ ತಪ್ಪಾದ ಮಾರ್ಗದಲ್ಲಿ ಹೋಗಬೇಡ್ರಿ. ಇವತ್ತು ಲೋಕದಲ್ಲಿ ನೋಡಬೇಕಾದ್ರೆ ಅನೇಕ ರೀತಿಯಾದಂಥ ಸಭೆಗಳು ಉಂಟು. ಒಂದೊಂದು ಸಭೆಗಳಲ್ಲಿ ಹಿಂಬಾಲಿಸುವಂಥ ಅನೇಕ ವಿಧವಾದಂಥ ಉಪದೇಶಗಳು, ಡಾಕ್ಟ್ರಿನ್ಗಳು ಉಂಟು. ಆಮೇನ್. ಅದೆಲ್ಲವನ್ನು ನೀವು ದೂರ ಇಟ್ಟು ಬೈಬಲ್ ಕಡೆಗೆ ನೀವು ತಿರುಗಿಕೊಳ್ಳಿರಿ. ಸತ್ಯವೇದದಲ್ಲಿ ಆಧಾರ ಇದೆಯಾ ಅದನ್ನು ನೋಡ್ರಿ. ಆಮೇನ್. ಆತ್ಮಭರಿತವಾದಂಥ ಸಭೆಗೆ ಹೋಗ್ರಿ. ಆತ್ಮಭರಿತರಾಗಿ ಅನ್ಯ ಭಾಷೆಗಳನ್ನು ಮಾತಾಡಿ ದೇವರ ಬಳಿಯಲ್ಲಿ ಪ್ರಾರ್ಥಿಸಿರಿ, ದೇವರನ್ನು ಕೊಂಡಾಡ್ರಿ. ಅದು ಮಾತ್ರವಲ್ಲ, ದೇವರನ್ನು ಸ್ತುತಿಸಿರಿ.